ಈಗ ತಂದೆ ತಾಯಿಂದರಿಗೆ ಏನಿದೆ ಅಲ್ಟಿಮೇಟ್ಲಿ ನನ್ಕಿನ್ನ ನನ್ನ ಮಕ್ಕಳಿಗೆ ಚೆನ್ನಾಗಿರ್ಬೇಕು ಅಂತ. ನೀವು ಯಾರನ್ನೇ ನೋಡಿ, ಎಷ್ಟೋ ಜನ ನಮ್ಮಲ್ಲಿ ಡ್ರೈವರ್ಗಳು, ನಮ್ಮಲ್ಲಿ ಅಟೆಂಡರ್ಗಳು, ವಿಧಾನಸೌಧ ಕೆಲಸ ಮಾಡೋರು, ಅವ್ರ ಮಕ್ಕಳುಗಳೆಲ್ಲ ಅವನ ಮಗ ಒಳ್ಳೆ ಸ್ಕೂಲ್ಗೆ ಹೋಗ್ಬೇಕು ಮಾಡಬೇಕು ಅಂತ ಅವ್ರ ಮಕ್ಕಳುಗಳು IAS ಆಗಿತ್ತಂತ ಬೇಕಾದಷ್ಟು ಇತಿಹಾಸಗಳು ಕೂಡ ಇದೆ. ನಥಿಂಗ್ ಈಸ್ ಇಂಪಾಸಿಬಲ್. ಏನು ಬೇಕಾದ್ರೂ ಪಾಸಿಬಿಲಿಟಿ ಇದೆ. ಯಾರಿಗೇನು ಕಡಿಮೆ ಇಲ್ಲ. ನಾನು ಒಂದ್ಸತಿ ಇದಕ್ಕೆ ಹೋಗಿದ್ದೆ, ನಾನು ಪ್ಯಾಂಗ್ಯಾಂಗ್ ಹೋಗಿದ್ದೆ, ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ಸ್ ಫೆಸ್ಟಿವಲ್ ಅಲ್ಲಿ. ಆ ದೇಶದಲ್ಲಿ ಮಗು ಹುಟ್ಟೋದಷ್ಟೇ ಅಪ್ಪ ಅಮ್ಮನ ಕೆಲಸ. ಮಗು ಹುಟ್ಟಿದ ಮೇಲೆ ಒಂದು 3 ವರ್ಷ 4 ವರ್ಷಕ್ಕೆ ಮಗು ವಿಲ್ ಬಿ ಟೇಕನ್ ಓವರ್ ಬೈ ದಿ ಗೌರ್ಮೆಂಟೇ ಆ ಮಗುನ ಟೇಕ್ ಓವರ್ ಮಾಡಿಬಿಟ್ಟು ಅವ್ನಿಗೆ ಯಾವ್ದಾದ್ರು ಆಸಕ್ತಿ ಇದೆ, ಏನೇನಿದೆ, IAS ಒಬ್ಬ ದೊಡ್ಡ ಸೈನಾಧಿಕಾರಿಯವನು ರೈತನ ವ್ಯವಸಾಯಕ್ಕೆ ಹಾಕ್ಬೋದು. ಒಬ್ಬ ಸಣ್ಣವನ್ನ ತಗೊಂಡೋಗಿ ಇನ್ನೊಂದು ಯಾವುದೋ ಒಂದು ಜಾಗಕ್ಕೆ ಟೆಕ್ನಿಕಲ್ ಕೋರ್ಸ್ಗೋ, ಡಾಕ್ಟರ್ಗೋ, ಮತ್ತೊಂದಕ್ಕೆ ಮ್ಯೂಸಿಕ್ಗೋ ಏನೇನು ಬೇಕೋ ತಯಾರು ಮಾಡ್ಬೋದು, ಸ್ಪೋರ್ಟ್ಸ್ ತಯಾರು ಮಾಡ್ಬೋದು. ಹಂಗೆ ದಿ ಗೌರ್ಮೆಂಟ್ ಟೇಕ್ಸ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ. ಹಂಗೆ ನೀವು ಕೂಡ ಪ್ರತಿಯೊಬ್ಬನ ಮೇಲೆ ನೀವು ಪೇರೆಂಟ್ಗೂ ಕನ್ವಿನ್ಸ್ ಮಾಡಬೇಕು, ನಿಮ್ಮ ಮಗ ಇಂಥದ್ರಲ್ಲಿ ಬಹಳ ಇದಾಗಿರ್ತಾರೆ. ಆಮೇಲೆ ಆ ಮಕ್ಕಳುಗಳಿಗೆ ಸರಿಯಾಗಿ ಕಾಲೇಜ್ ಬರ್ತಾರ ಇಲ್ಲ